ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಬಿದ್ದು ಇಬ್ಬರು ಸಾವನ್ನಪ್ಪಿದಂತಹ ಪ್ರಕರಣ. ನಿರಂತರ ಕಾರ್ಯಾಚರಣೆ. ಮುಂಜಾನೆ ಓರ್ವನ ಮೃತದೇಹ ಪತ್ತೆಯಾಗಿದೆ. ನೋಡಿ, ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ಕಾರ್ಮಿಕರನ್ನ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಇಳಿಸಿರೋದಿದೆಯಲ್ಲ, ಬಹಳ ಕೆಟ್ಟದಿದು, ತಪ್ಪಿದು. ನಿರಂತರ ಕಾರ್ಯಾಚರಣೆ ನಡೆಸಿ ಮುಂಜಾನೆ 4 ಗಂಟೆ ಹೊತ್ತಿಗೆ NDRF ಒಂದು ಮೃತದೇಹವನ್ನ ಹೊರತೆಗೆದಿದೆ. ಮೃತದೇಹ ಹೊರತೆಗೆಯುವಂತಹ ವಿಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಮತ್ತೊಬ್ಬ ಕಾರ್ಮಿಕನ ಮೃತದೇಹಕ್ಕಾಗಿ NDRF ಶೋಧ ಕಾರ್ಯ ನಡೆಸ್ತಾ ಇದೆ. ಸದ್ಯ ಹೊರತೆಗೆದಿರುವಂತಹ ಮೃತದೇಹ ವೈದೇಹಿ ಆಸ್ಪತ್ರೆಗೆ ಸ್ಥಳಾಂತರ ಆಗಿದೆ. ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಬಿದ್ದು ಇಬ್ಬರು ಸಾವನ್ನಪ್ಪಿದಂತಹ ಪ್ರಕರಣ ಸಂಬಂಧ ನಿರಂತರ ಕಾರ್ಯಾಚರಣೆ ನಡೆಸಿದ್ದರಿಂದ ಮುಂಜಾನೆ ಓರ್ವನ ಮೃತದೇಹ ಪತ್ತೆಯಾಗಿದೆ. ಯಾರದ್ದೋ ದುರಹಂಕಾರಗಳಿಗೆ ಅಮಾಯಕ ಕಾರ್ಮಿಕರು ಬಲಿಯಾಗಬೇಕು. ಯಾವುದೇ ಮುಂಜಾಗ್ರತೆ ಕ್ರಮ ತಗೊಳ್ಳದೆ ಅವರನ್ನು ಇಳಿಸ್ಬಿಡ್ತಾರೆ. ಸುಮಾರು 40 ಅಡಿ ಆಳ ಇದ್ದಂಥ ಟ್ಯಾಂಕ್ ಅದು. ಅಲ್ಲಿಂದ ಮೃತದೇಹವನ್ನು ಹೊರಗೆ ತೆಗಿತಾ ಇರುವಂತಹ ದೃಶ್ಯ ಪವರ್ ಟಿವಿಗೆ ಲಭ್ಯ ಆಗಿದೆ. ವಿಷ ಅನಿಲ ಕೂಡ ಸೇರ್ಕೊಂಡಿತ್ತು, ಅದರಿಂದ ಸ್ವಲ್ಪ ಕಾರ್ಯಾಚರಣೆ ತಡ ಆಯಿತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಮೃತದೇಹವನ್ನು ಹೊರತೆಗೆಯಲಾಗ್ತಾ ಇದೆ ಅಂತ ಹೇಳಿ. ಮತ್ತೊಬ್ಬನ ಮೃತದೇಹಕ್ಕೋಸ್ಕರ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ತ್ಯಾಜ್ಯ ಸಂಸ್ಕರಣಾ ಘಟಕ 40 ಅಡಿ ಆಳ ಇತ್ತು. ಯಾವುದೇ ಮುಂಜಾಗ್ರತಾ ಕ್ರಮವನ್ನ ವಹಿಸದೆ ಕಾರ್ಮಿಕರನ್ನ ಅದ್ರ ಒಳಗಿಳಿಸಲಾಗಿತ್ತು. ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಓರ್ವನ ಮೃತದೇಹ ಪತ್ತೆಯಾಗಿದೆ. ಮತ್ತೊಬ್ಬನ ಮೃತದೇಹಕ್ಕಾಗಿ ಹುಡುಕಾಟ ನಡೀತಾ ಇದೆ. ಸದ್ಯ ಈ ಪ್ರಕರಣ ಸಂಬಂಧ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನ್ ಹೇಳ್ತಾ ಇದ್ದಾರೆ? ಹೌದು ಸಿಂಧೂರ, ಈ ಪ್ರಕರಣ ಗುರುವಾರ ಸಂಜೆ 4 ಗಂಟೆಗೆ ಅಂದರೆ ಏನು ವರ್ತೂರು ಬಳಿ ಇರುವಂತಹ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಲ್ಲಿ 3 ಗೇಟ್ ಇರುತ್ತೆ. ಆ ಗೇಟ್ ರಿಪೇರಿಗೆ ಅಂತೇಳಿ 3 ಜನ ಬಂದಿರ್ತಾರೆ. ಸೊ ಆಗ ಗುರುವಾರ ಯಾವುದೇ ರಿಪೇರಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸೇಫ್ಟಿ ಇರಲ್ಲ, ಜೊತೆಗೆ ಮುಂಜಾಗ್ರತೆ ಕೂಡ ಯಾವುದೇ ಕ್ರಮ ಕೈಗೊಂಡಿರಲ್ಲ. ಸೊ ಹೀಗಾಗಿ ರಿಪೇರಿ ಮಾಡುವಂಥ ಸಂದರ್ಭದಲ್ಲಿ ಆಯಾ ತಪ್ಪಿ ಪಕ್ಕದಲ್ಲಿದ್ದಂತಹ ಆ ಡ್ರೈನೇಜ್ ಪ್ಲಾಂಟ್ 40 ಅಡಿ ಆಳ ಇರುವಂತಹ ಡ್ರೈನೇಜ್ ಪ್ಲಾಂಟ್ ಒಳಗೆ ಬೀಳ್ತಾರೆ. ಅದರಲ್ಲಿ ಒಬ್ಬರು ಬಚಾವ್ ಆಗ್ತಾರೆ, ಇನ್ನಿಬ್ಬರು ಒಳಗಡೆ ಸಿಕ್ಕಾಕೊಂಡು ಸೀದಾ 40 ಅಡಿ ಆಳ ಇರುವಂತಹ ಡ್ರೈನೇಜ್ ಪ್ಲಾಂಟ್ ಒಳಗಡೆ ಹೋಗ್ತಾರೆ. ಸತತ ಸುಮಾರು ಗಂಟೆ ನಂತರ ಮೃತಪಟ್ಟಿರುವ ಸಂಖ್ಯೆ ಗೊತ್ತಾಗ್ತಿದೆ ಅಂತೇಳಿ ಆಗ NDRF ಸಿಬ್ಬಂದಿ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ಪೊಲೀಸ್ ಸಿಬ್ಬಂದಿಯವ್ರನ್ನ ಕರೆಸಿ ಕಾರ್ಯಾಚರಣೆಗೆ ಮುಂಗ್ತಾರೆ. ನಿನ್ನೆ ಇಡೀ ದಿನವೂ ಕೂಡ ಕಂಪ್ಲೀಟ್ ಒಂದು ದಿನ ಕಾರ್ಯಾಚರಣೆ ಮಾಡಿದ್ರು. NDRF ತಂಡ ಒಳಗಿಳಿಸಿ ಕ್ಯಾಮ್ರಾ ಸಮೇತ ಒಳಗಡೆ ಹಾಕಿದ್ರು. ಮೃತದೇಹ ಎಲ್ಲಿದ್ದಾವೆ ಅಂತೇಳಿ ನಿನ್ನೆ ಕ್ಯಾಮ್ರಾದಲ್ಲಿ ಪತ್ತೆ ಮಾಡಿದ್ರು. ಸೊ ಆ ಮೃತದೇಹವನ್ನ 40 ಅಡಿ ಆಳದಿಂದ ಮೇಲೆತ್ತುವಂತ ಕೆಲಸ ಮಾಡಿದ್ರು. ಸೊ ಆಗಿರಲಿಲ್ಲ. ಸೊ ನಿನ್ನೆ ಇಡೀ ದಿನ ಕಾರ್ಯಾಚರಣೆಗೆ ಮುಂದಾಗಿದ್ದಂತಹ NDRF ತಂಡಕ್ಕೆ ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಒಂದು ಮೃತದೇಹವನ್ನು ಮಾತ್ರ ಹೊರತೆಗೆದಿರುವಂಥದ್ದು. ಈಗಾಗಲೇ ಆ ಮೃತದೇಹವನ್ನು ವೈದ್ಯಕೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸೊ ಮತ್ತೊಂದು ಬಾಡಿ ಹುಡುಕಾಟ ಇನ್ನೊಂದು ಒಟ್ಟಿಗೆ ಇಬ್ಬರು ಬಿದ್ದಿದ್ರು. ಸೊ ಈಗ ಒಬ್ಬರು ಬಾಡಿ ಹೊರ ತೆಗೆದಿದ್ದಾರೆ. ಮತ್ತೊಂದು ಮೃತದೇಹಕ್ಕೆ ಮತ್ತೆ NDRF ತಂಡ ಹುಡುಕಾಟವನ್ನು ಕಾರ್ಯಾಚರಣೆ ಶೋಧವನ್ನು ಮುಂದುವರಿಸಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಯಾವಾಗ ಇವರಿಬ್ಬರು ಬಿದ್ದರು, ಸೊ ಯಾವ ಕೆಲಸ ಮಾಡೋಕೆ ಹೋಗಿದ್ರು, ಅವ್ರಿಗೆ ಯಾವೆಲ್ಲ ಮುಂಜಾಗ್ರತೆ ಇತ್ತು, ಏನು ಸೇಫ್ಟಿ ಇತ್ತು ಅಂತೇಳಿ ಈಗಾಗಲೇ ಅದರ ಕಂಪ್ಲೀಟ್ ವರದಿಯನ್ನು ಇವತ್ತು ಮಧ್ಯಾಹ್ನ 12 ಗಂಟೆ ಒಳಗೆ ಕೊಡಬೇಕು ಅಂತೇಳಿ ಈಗಾಗಲೇ ಜಲಮಂಡಳಿಗೆ ಸರ್ಕಾರ ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ಇದೆ ಮತ್ತೊಂದು ಮೃತದೇಹ ಯಾವಾಗ ಸಿಗುತ್ತೆ, ಜೊತೆಗೆ ಇವರು ಸಮಗ್ರ ವರದಿ ತನಿಖೆ ನಡೆಸಿದಂಥ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ, ವರದಿಯಲ್ಲಿ ಏನು ಉತ್ತರ ಕೊಡ್ತಾರೆ ಅಂತೇಳಿ ಕೂಡ ಕಾದು ನೋಡಬೇಕಾಗುತ್ತೆ. ಸಿಂಧೂರ. ಆಲ್ರೈಟ್ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.